ಈಗ ನಾನು ಹೇಳಿರೋದೆಲ್ಲ ನೆನಪೈತೆ ತಾನೇ? ನೋಡಿ, ಈಗ ನಾನು ಏನು ಹೇಳಿದ್ನೋ ಅದನ್ನ ಬಂದು ಮಾಡಿ. ನೀವು ಕೇಳಿದ್ರಲ್ಲ 2,000 ರೂಪಾಯಿ ಕಾಸ ನಾನು ಕೊಡ್ತೀನಿ, ಸರಿನಾ? ಒಂದು 2-3 ದಿನ ಸರಿಯಾಗಿ ಮಾಡಿದ್ರೆ ನಮ್ಮ ಅತ್ತೆ ಸರಿಯಾಗಿ ಆಡ್ಕೋಗಿ ಬರ್ತಾಳೆ. ಜೀವನದಾಗ ಇನ್ನೊಂದ್ಕಿತ ಕಾಲು ನೋವು ಅಂತ ಅವಳ ಅಜ್ಜಿ ಅನ್ಲೇಬಾರ್ದು, ಸರಿನಾ? ಕೇಳಿದ್ರೆ ನಾಟಿ ಔಷಧಿ ಅದು ಇದು ಅಂತ ಏನೋ ಒಂದು ಬಿಲ್ಡಪ್ ಕೊಡ್ಬೇಕು ನೀವು. ಈಗಲೇ ಹೇಳಿದ್ದೀನಿ, ಆಮೇಕಿಂದ ನನ್ನ ಪಿಲಾನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ರೆ ಅಷ್ಟೇನೆ ಕತೆ. ನೋಡಿ 3-4 ದಿನ ಎಲ್ಲ ಇರೋಕ್ಕಾಗಕ್ಕಿಲ್ಲ. ನೀವು ಅಷ್ಟೇ ನೀ ಕಾಸ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಈಗ ಒಂದು ಅಡ್ವಾನ್ಸ್ ಕೊಟ್ಬಿಡ್ಬೇಕು ನೀವು ನನಗೆ. ಅಡ್ವಾನ್ಸ್ ತಾನೇ ಕೊಡ್ತೀನಿ ಬಿಡಿ, ಅದಕ್ಕೇನಂತ ಅಡ್ವಾನ್ಸ್ ಕೊಡೋದಕ್ಕೆಲ್ಲನೂ ಸರಿ ಆಯಿತು ಕೊಡ್ತೀನಿ. ಆದರೆ ನಮ್ಮ ಅತ್ತೆಗೆ ಮಾತ್ರ ನಾನೆಲ್ಲ ಕಳಿಸಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ಬಾರ್ದು. ಹೆಂಗೆ ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಮಾಡಬೇಕು ನೀವಂತೂ. ನಮ್ಮ ಅತ್ತೆ ಇನ್ನೊಂದು ಸಲ ಹೇಳಿದ್ನಲ್ಲ, ಕಾಲು ಐತಿ ಅಂತಲೇ ನೆನ್ಪಿಟ್ಕೋಬಾರ್ದು, ಹಂಗೆ ಮಾಡಬೇಕು. ಸರಿ ಸರಿ ಆಯಿತು. ನೀವು ಹೇಳೋದೆಚ್ಚ ನಾನು ಮಾಡೋದೆಚ್ಚ. ನನಗೂ ಕಾಸು ಗತಿ ಇಲ್ಲ, ನನಗೂ ಕಾಸು ಬೇಕು. ನೀವು ಹೇಳಿರೋ ಕೆಲಸ ಮಾಡಿದ್ರೆ ನನಗೆ ಕೈ ತುಂಬ ಕಾಸು ಸಿಗ್ತದೆ ಅಂದರೆ ನಾನು ಯಾಕೆ ಮಾಡೋಕ್ಕಿಲ್ಲ? ನಾನು ಮಾಡ್ತೀನಿ ಈ ಕೆಲಸವಾ. ಹಾಂ ಸರಿ ಸರಿ ಆಯಿತು, ನೋಡಿರಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆ ಮನೆ ತಗೇ ಕುಂತಿರ್ತಾಳೆ, ಆಲ್ಟೆ ಹೊಡ್ಕೊಂಡು ಇವಾಗ ನಾನು ಬರ್ತೀನಿ ಅಂತ ಗೊತ್ತಲ್ಲ ಕುಂತಿರ್ತಾಳೆ. ಹೀಗೆಲ್ಲ ಮಾತಾಡೋದೆಲ್ಲ ನೆನಪೈತಾನೆ ನನಗೆ. ಅಲ್ಲಿ ಅವ್ರ ಮುಂದೆ ಕಿವಿ ಕೇಳ್ಸಕ್ಕಿಲ್ಲ, ನೀವು ಹಸಿ ಜೋರಾಗಿ ಮಾತಾಡಬೇಕು, ಸರಿನಾ? ಏ ಗೊತ್ತು ಬಿಡಿ, ಆಕ್ಟಿಂಗ್ ಮಾಡಿದ್ರೆ ನಾನು ಎತ್ತಿದ ಕೈ. ನನ್ನ ಬಗ್ಗೆ ನೀವು ಡೌಟ್ ಪಡಕ್ಕೆ ಹೋಗ್ಬಿಡಿ. ಎತ್ತಿದ ಕೈ ನಾನು ಹೆಂಗೆ ಆಕ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನಡೀರಿ. ನನ್ನ ಸೊಸೆಗೆ ಕಾಲು ನೋವಿಗೆ ಕಾಲು ಸೂಪ್ ಮಾಡ್ಕೊಂಡು ಕುಡಿದ್ರೆ ವಾಸಿ ಅಂತ ಹೇಳಿರೋದಕ್ಕೆ ಹಂಗೋ ಹಿಂಗೋ ಮಾಡಿ ಇವತ್ತು ರುಚಿ ರುಚಿಯಾದ ಕಾಲು ಸೂಪ್ ಮಾಡ್ತಾಳೆ. ಈ ಹಂಗ ಕುಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಲೇ ಸುಮಿ, ನಿಂದು ಕಣಲೆ ಅದೃಷ್ಟ ಅಂತ ಹೇಳಿದ್ರೆ ಇಂಥ ಅದೃಷ್ಟ ಎಲ್ರಿಗೂ ಸಿಗಕ್ಕಿಲ್ಲ. ನಾನಂತೂ ಅದೃಷ್ಟವಂತೆ. ಇನ್ನು ಯಾರು ಹಿಂಗೆ ಉಣ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಉಮ್ದಿಯಾಗಿದ್ಬಿಡ್ತೀನಿ. ಸಾಕತ್ತಾಗೆ ಜೀವನ. ಈಗ ಈಗ ಏನು ಮಾಡಬೇಕು? ಮೊಟ್ಟೆ ಕೋಳಿ ಮೊಟ್ಟೆ ತಿನ್ನಬೇಕು ಅಂತ ಹೇಳೋರೆ ಡಾಕ್ಟ್ರು ಅಂತ ಬೇರೆ ಹೇಳ್ತೀನಿ. ಮೂಳೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಕ್ಕೆ ಕೋಳಿ ಮೊಟ್ಟೆ ಕಾಲು ಸೂಪು ದಿನ ತಿನ್ನಬೇಕು ಅಂತ ಡಾಕ್ಟ್ರು ಹೇಳೋರೆ ಅಂತ ಹೇಳ್ಬಿಟ್ಟು ದಿನಾನು ರುಚಿಯಾಗಿ ಮಾಡಿಸ್ಕೊಂಡು ತಿನ್ನಬೇಕು. ಇನ್ನೇನು ಹೇಳೋರೆ ಅಂತ ಹೇಳಿ ನನ್ನ ಸೊಸೆಗೆ. ನೋಡನಿರು, ಏನಾರ ಪಿಲಾನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಸ್ಕೊಂಡು ತಿಂತಿರ್ಬೇಕು. ಇನ್ನು ಯಾವಾಗ ತಿಂತೀನಿ? ಇನ್ನು ವಯಸ್ಸಾಗೋದ್ಮೇಲೆ ಏನು ತಿನ್ಕೊಂಡು ಕುಂತ್ಕೊಳಕ್ಕಾಯ್ತದ? ನನ್ನ ಕ್ಯೂಟ್ ಸೊಸೆಗೆ ಏನು ಹೇಳಿದ್ರು ನಂಬ್ತದೆ ನನ್ನ ಕ್ಯೂಟ್ ಸೊಸೆ. ಇಲ್ಲಿ ಕುಂತವಳಲ್ಲ ಇವಳೇ ನಮ್ಮತ್ತೆ. ಬನ್ನಿ. ಓ ಸೊಸೆ ಬಂದ? ನಿನಗೋಸ್ಕರನೇ ನೀ ಕಾಯ್ತಾ ಇದ್ದೆ ನಾನು. ಅಯ್ಯೋ, ಕಾಲು ಸೂಪ್ ಮಾಡ್ಕೊಂಡು ಕುಡಿಬೇಕು ಅಂತ ಡಾಕ್ಟ್ರು ಹೇಳೋರೆ ಅಂತ ನಿಂಗೆ ಹೇಳಿರ್ಲಿಲ್ವೇ? ಕಾಲೆಲ್ಲ ನೋಯ್ತೈತೆ. ನೀನು ಕಾಲು ಸೂಪ್ ಮಾಡ್ಕೊಂಬಿಟ್ಟು ಬತ್ತೀಗ ಅಂತ ನಾನು ಅವಾಗಿಂದ ಕಾಯ್ತಾ ಕುಂತೀವ್ನಿ. ನೀನು ಏನು ಮಾಡ್ಕೊಂಡೆ ಬಂದಿಲ್ವಲ್ಲ ಅತ್ತೆ. ನನಗೂನು ನಿಮ್ಮ ಕಷ್ಟವಾ ನೋಡೋಕ್ಕಾಯ್ತಿಲ್ಲ ಕಣತ್ತೆ ಪಾಪ. ನೀವು ಆಸ್ಪತ್ರೆಗೆ ಹೋಯ್ತೀರಾ ಬರ್ತೀರಾ ಪಾಪ, ನಿಮಗೂ ಕುಂತಿದ್ದ ಜಾಗದಾಗೆ ಕುಂತ್ಕೋಬೇಕು. ಕಾಲೆಲ್ಲ ನೋವು ಹಿಡ್ಕೊಬಿಟ್ಟೈತೆ. ನೀವು ತಾನೇ ಪಾಪ ಎಷ್ಟು ದಿನ ಅಂತ ಹಿಂಗೆ ಕುಂತ್ಕೊಳಕ್ಕಾಯ್ತದೆ ಹೇಳತ್ತೆ? ಕಾಲು ಸೂಪ ಮಾಡ್ತೀನಿ, ರಾತ್ರಿಗೆಲ್ಲ ರೆಡಿ ಮಾಡ್ತೀನಿ ಅತ್ತೆ. ಕಾಲು ಸೂಪ್ ಎಲ್ಲನೂ ನಿಮ್ಗೆ ಬಾಧೆ ನೋಡೋಕ್ಕಾಗ್ದಂಗೆ ನೋಡಿ ಇವ್ರವ್ರಿಲಿ ನಾಟಿ ಔಷಧಿ ಮಾಡಿಬಿಟ್ಟು ಎಂತೆಂಥ ಕಿತ್ತೋಗಿರೋ ಕಾಲುಗಳನ್ನೆಲ್ಲ ಸರಿಯಾಗಿ ರೆಡಿ ಮಾಡೋರೆ ಅಂದರೆ ಸುತ್ತ 7 ಹಳ್ಳಿಗೆನೆಯ ಫೇಮಸ್ ಅಂತೆ. ನಮ್ಮೂರ ಕಡೆನೆಯ ಇಡೀ ನಮ್ಮ ಊರಾಗೆಲ್ಲನೂ ಫೇಮಸ್ ಆಗೋಗ್ಬಿಟ್ಟವನೇ. ಯಾರು? ನಾನು ಅತ್ತೆ, ಇವರು ನಿಮ್ಮ ಕಾಲನ್ನ ಸರಿ ಮಾಡ್ತಾರೆ. ಅಯ್ಯೋ ಸೊಸೆ, ಈಗಾಗಲೇ ನಾನು ಡಾಕ್ಟ್ರ ಹತ್ರ ತೋರಿಸ್ಕೊತಾ ಇದ್ದೀನಿ ತಾನೇ. ಈಗ ಮತ್ತೆ ಇವರು ಅತ್ತೆ ಸುಮ್ಕಿರಿ. ಫೇಮಸ್ ನಾಟಿ ಔಷಧಿ ಮಾಡೋರತ್ತೆ ಇವರು. ನಿಮ್ಗೆ ಏನು ಗೊತ್ತಾಯ್ತದತ್ತೆ? ನಿಮ್ಮ ಕಾಲೆಲ್ಲ ಸರಿ ಮಾಡಲಿಲ್ಲ ಅಂತ ಕೇಳಿ ಇನ್ನೂ ನಮ್ಮ ಮನೆಗೆ ಇದ್ಬಿಟ್ಟು ನಮ್ಮ ಮನೆಗೆ ಇಟ್ಕೊಂಡು ಎಲ್ಲ ಸರಿ ಮಾಡಿಬಿಟ್ಟೇನೆ ಹೋಗೋದಿವ್ರು. ಗೊತ್ತಾಯ್ತಾ? ನೀವು ಬೇರೆ ಥರ ಯೋಚನೆ ಎಲ್ಲ ಮಾಡಕ್ಕೆ ಹೋಗಬೇಡಿ. ನೋಡಿ, ಕಾಸು ಎಷ್ಟನ ಖರ್ಚಾಗಲಿ ಬೇಕಾದ್ರೆ ನಮ್ಮ ಅಮ್ಮವ್ರ ಮನೆಯಿಂದ ಇಸ್ಕೊಂಡು ಬಂದ್ಬೇಕಾದ್ರೆ ಇವ್ರು ಕೊಟ್ಬಿಡ್ತೀನಿ. ಕಾಸು ಬಗ್ಗೆ ನೀವು ಯೋಚನೆ ಏನೇ ಮಾಡಬೇಡಿ. ನಿಮ್ಮ ಕಾಲೆಲ್ಲ ಸರಿ ಮಾಡಿಬಿಟ್ಟೇನೆ ಇವ್ರು ಹೋಗೋದತ್ತೆ. ನೀವು ಸುಮ್ಮನಿರಿ. ಬೇಕಾದ್ರೆ ನಮ್ಮ ಊರಿಗೆ ಬಂದ್ಬಿಟ್ಟು ಕೇಳಿ, ಇವ್ರ ಹೆಸರು ಕೇಳ್ಬಿಟ್ಟೇನೆ ಅಯ್ಯೋ ಬಿಡಪ್ಪ ಎಂಥ ಕೈಕಾಲು ನೋವು ಇದ್ರೂ ಹೋಗಿಸ್ಬಿಡ್ತಾನೆ. ದೇವ್ರು ಕಣಪ್ಪ ಅಂತಾನೆ ಹೇಳೋದು. ನೋಡಿ, ನಾನು ಬಂದಿದ್ದೀನಿ ಅಂದಮೇಲೆ ನಿಮ್ಮ ಕಾಲನ್ನ ಸರಿ ಮಾಡ್ಬಿಟ್ಟೆ ನೀವು ಹೋಗೋದು. ಇವನು ನಾನೊಂಥರ ಫೇಮಸ್ ಎಲ್ಲದ್ರಾಗೂ. ನೋಡಿ, ನಾನು ಹೇಳ್ದಂಗೆ ಕೇಳಬೇಕು. ಒಂದು 4-5 ದಿನ ಒಂದು ವಾರ ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಮ ಕಾಲು ಸರಿ ಹೋಗೋದು. ಇಲ್ಲ ಅಂದರೆ ನಿಮ್ಮ ಕಾಲ್ಗಿಲೆಲ್ಲ ಸರಿ ಹೋಗೋ ಮಾತೇನೇ ಇಲ್ಲ. ಇದೇನಪ್ಪ ನೆಮ್ಮದಿಗಿದ್ದೀನಿ ಅನ್ಕೊಂಡ್ರೆ ಸಾಕು, ಯಾವ್ಯಾವ ಕಡೆಯಿಂದ ಒಕ್ಕರುಗಳೆಲ್ಲ ಹಂಗಂಗೆ ಬಂದು ಅಟ್ಟಕಾಯಿಸ್ಕೊಬಿಡ್ತಾವಲ್ಲ. ನಾನೇ ನೆಮ್ಮದಿಗಿರೋಕ್ಕಾಗದೇ ಇಲ್ಲ ಅನ್ನು. ಅಯ್ಯೋ, ಈ ವಯ್ಯ ಬಂದ. ಈ ವಯ್ಯ ಇಲ್ದಿರೋ ಕಾಲು ನೋವನ್ನ ಏನು ಅಂತ ಸರಿ ಮಾಡ್ತಾನೆ ಬಡ್ಡಿ ನನ್ನ ಮಗ. ಆದರೆ ಮನೆನಾಗ ತಗ್ಲಾಕಬಿಟ್ರೆ ಭಾಳ ಕಷ್ಟ ಹೋಗ್ಬಿಡ್ತದೆ. ಕಾಲು ನೋವೈತೆ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ಹಂಗೇನೇ ಆ್ಯಕ್ಟಿಂಗ್ ಬೇರೆ ಮಾಡಬೇಕು. ಮಾಡೋಣ ಆ್ಯಕ್ಟಿಂಗೂ ಮಾಡೋಣ. ಅಯ್ಯೋ, ನಾನು ಡಾಕ್ಟ್ರ ಹತ್ರ ತೋರಿಸ್ತಾ ಇದ್ದೀನಿ. ನಿಮ್ಮ ಕೈಯಾಗ ಆಗಲ್ಲ ಅಂತ ಅನ್ನಿಸ್ತದೆ ನಿಮಗೆ. ನನ್ನ ಕಾಲು ಸರಿ ಮಾಡೋಕ್ಕೆ ಡಾಕ್ಟ್ರೆ ಹೇಳಿದ್ರು ಇದೆಲ್ಲ ಮೇಲಾಗ ಅಂತದ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಈ ನೋವು ಕೊನೆಗಂಟ ಇರ್ತದೆ ಕಣಮ್ಮ. ನೀನು ಕುಂತ್ಕೊಂಡೆ ನೀನು ಯಾರು ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರೆ ಹೇಳಿ ಕಳ್ಸವ್ರೆ. ನಿಮ್ಮ ನಾಟಿ ಔಷಧಿ ಎಲ್ಲ ನನ್ನ ಕಾಲಿಗೆ ವರ್ಕ್ ಆಗಕ್ಕಿಲ್ಲ.
ಯಾಕಾಗಕ್ಕಿಲ್ಲ. ನಾನ್ ಮಾಡಿ ವಾಸಿ ಮಾಡದೇ ಇರೋ ಅಂತ ಕಾಲ್ದೇ ಇಲ್ವೇ ಇಲ್ಲ. ಎಂತೆಂತ ಕಾಲ್ನೋ ವಾಸಿ ಮಾಡಿದೀನಿ. ಚಾಚಿ ಕಡೆ ಕಾಲ ನಾನ್ ನೋಡ್ತೀನಿ. ಅಯ್ಯೋ ಅತ್ತೆ ಅನುಮಾನ ಯಾಕೆ ಪಡ್ತೀರಾ? ಕೊಡಿ ಕಾಲ್ನ ನೋಡ್ಕತಾರಲ್ಲ ಎಲ್ಲಾನುವೆ. ಓ ಇದೇನಾ ಕಾಲು? ಈಗ ನೋಯ್ತದ? ನೋಯ್ತದೆ ನೋಯ್ತದೆ, ಎದ್ದೊಳಕಾಗಿಲ್ಲ, ಕುಂತ್ಕೊಳಕಾಗಿಲ್ಲ, ಬೊಲ್ ನೋಯ್ತದೆ. ಈಗ ಆ, ಆ, ಹ, ನೋಯ್ತದೆ ನೋಯ್ತದೆ ನೋಯ್ತದೆ. ಆ, ಏನವ ಹುಡ್ಗಿ ಕೇಳಿಸ್ತಾಯ್ತಾ? ಹೇಳಿ ಹೇಳಿ, ಕೇಳಿಸ್ತೈತೆ. ಇಷ್ಟು ಜೋರ ಮಾತಾಡಿದ್ರು ಕೇಳಿಸ್ತದೆ. ಏನ್ ಕೊಡ್ತಾ ಇದೀರಾ ನಿಮ್ ಅತ್ತೆ ಊಟಕ್ಕೆ? ಅಣ್ಣ, ಕಾಲ್ ಸೂಪು ಮೊಟ್ಟೆ ಎಲ್ಲ ಹೇಳಿದೀನಿ. ಡಾಕ್ಟ್ರು ಹೇಳೋರೆ ಕಾಲ್ ಸೂಪು ಮೊಟ್ಟೆ ಗಿಟ್ಟೆ ಎಲ್ಲಾನು ತಿಂದ್ರೆ ಮೂಳೆ ಗಟ್ಟಿ ಬರ್ತವೆ ಅಂತ. ಬ್ಯಾಡ. ಈ ಕಾಲ್ ನೋವು ಸಾಮಾನ್ಯದ ಕಾಲ್ ನೋವು ಅಲ್ಲ. ಇದೆಲ್ಲ ಸುಮ್ಕೆ ವಾಸಿಯಾಗ ಅಂತ ಕಾಲ್ ನೋವು ಅಲ್ಲ. ಇದೆಲ್ಲ ವಿಚಿತ್ರವಾದ ಕಾಲ್ ನೋವು. ಇದೆಲ್ಲ ಹಂಗೆಲ್ಲ ಸುಮ್ನೆ ಏನೋ ತಿನ್ನೋದ್ರಿಂದ ಎಲ್ಲಾನು ಇದೆಲ್ಲ ವಾಸಿ ಎಲ್ಲ ಆಗಕ್ಕಿಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ಏನಿಯಾ ವಾಸಿ ಆಗೋದು. ಇಲ್ಲಾಂದ್ರೆ ಜೀವನ ಪೂರ್ತಿ ಹಿಂಗೆ ಇರ್ಬೇಕಾಯ್ತದೆ. ನನಗೆ ಕಾಲ್ ನೋಡಿದ ತಕ್ಷಣ ಏನಿಯಾ ಗೊತ್ತಾಗೋಗ್ಬಿಡ್ತದೆ. ಕಾಲ್ಗೆ ಏನ್ ರೋಗ ಬಂದೈತಿ ಅಂತ ಹೇಳ್ಬಿಟ್ಟು. ಅಂತ ಪವರ್ ಐತೆ ನನಗೆ ಗೊತ್ತಾ? ಆ, ಅಯ್ಯೋ ಅಲ್ಲ, ಈಗ ಈಗೇನು ನನ್ನ ಕಾಲು ವಾಸಿ ಆಯ್ತದೆ ತಾನೆ? ಬುಡಿ ಮತ್ತೆ ಈಗ ಹೆಂಗೋ ಏನೋ ಆಯಿಲು ಪೈಲು ಹಚ್ಬಿಟ್ಟು ವಾಸಿ ಮಾಡ್ಬಿಡಿ. ಇಲ್ದಿರೋದೆಲ್ಲ ಪಸನುಗಳು ಕೇಳಕ್ ಹೋಗ್ಬಿಡಿ. ನೋಯ್ತದೆ ಕಾಲು. ನೀವು ವಿಚಿತ್ರವಾಗೈತೆ ಪಚಿತ್ರವಾಗೈತೆ ಇದೆಲ್ಲ ನಂಟಾಗಿ ಒಳಕ್ ಬರ್ಬೇಡಿ. ಈಗಲೇ ಹೇಳಿದೀನಿ. ನೋಡವ ಸೊಸೆ, ಕೇಳಿಸ್ತಾಯ್ತಾ? ಹೇಳಿ, ಕೇಳಿಸ್ತೈತೆ. ನಿಮ್ಮ ಅತ್ತೆಗೆ ಎಂತ ಅಡುಗೆ ಮಾಡ್ಬೇಕು ಅಂತಂದ್ರೆ ಒಂದು ವಾರ ಉಪ್ಪಿಲ್ದಿರೋ ಅಡುಗೆ ಮಾಡ್ಬೇಕು. ಇನ್ನೊಂದ್ಸಲ ಹೇಳಿ, ಉಸಿ ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಉಪ್ಪು ಖಾರ ಇಲ್ದಿರೋ ಅಡುಗೆ ಮಾಡ್ಬೇಕು. ಆಮೇಕಿಂದ ನಿಮ್ಮ ಅತ್ತೆಗೆ ಒಂದು ಚೂರು ಏನ್ ಹಾಕ್ಬೇಕು ಅಂತಂದ್ರೆ ಇವ ಹಿಂಗೆ ಏನಾಗ್ಬೇಕು ಅಂತ ಗೊತ್ತಿಲ್ಲ. ಅಯ್ಯೋ ವಾಂಗಿ ಎಣ್ಣೆ ಬರ್ತದಲ್ಲ, ವಾಂಗಿ ಎಣ್ಣೆ ಗೊಸಿ ಒಗ್ಗರಣೆ ಹಾಕ್ಬೇಕು. ಅಯ್ಯೋ, ಯಾರನ್ನ ಬಂಗೆಣ್ಣೆ ಒಗ್ಗರಣೆ ಹಾಕ್ತಾರ? ನಾನ ಡಾಕ್ಟ್ರು ನೀನ ಸುಮ್ ಕುಂತ್ಕ. ದಿನ ಹಾಗಲ್ಕಾಯಿ ಇಸೈ ಐತದಲ್ಲ ಅಂತ ಹಾಗಲ್ಕಾಯಿ ಪಲ್ಯ ಮಾಡ್ಬಿಟ್ಟು ಎಣ್ಣೆ ಹಾಕ್ದಿರ ಒಣ ರೊಟ್ಟಿ ತಟ್ಬಿಟ್ಟು ನಿಮ್ಮ ಅತ್ತೆ ಬಾಯಿಗೆ ಇಕ್ಬೇಕು. ಅಯ್ಯೋ 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 ಅಯ್ಯೋ, ಇದೇನ್ ಹೇಳ್ತಿದ್ರ ನೀವು? ವೈದ್ಯ ನೀನ ನಾನ್ ತಾನೆ. ನಾನು ಹೇಳಿದ್ದೇನೆ ನಡಿಬೇಕು ಒಂದ್ ವಾರ ಎಲ್ಲಾನು. ನೋಡಿ, ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ ಕಾಲು ಗೋವಿಂದ ಹೋಗ್ಬಿಡ್ತದೆ. ಅಯ್ಯೋ, ನಮ್ಮ ಅತ್ತೆ ಕಾಲ್ ಸೂಪ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಎಲ್ಲ ರೆಡಿ ಮಾಡ್ಬಿಟ್ಟಿದೆ. ಪಾಪ ನಮ್ಮ ಅತ್ತೆ ತಿನ್ನಂಗಿಲ್ವಂತೆ. ಉಪ್ಪಿಲ್ದಿರೋದು ಖಾರ ಇಲ್ದಿರೋ ಅಡ್ಗೆನೆ ಮಾಡಾಕ್ಬೇಕಂತೆ. ಅತ್ತೆ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಬಿಡಿ ಅತ್ತೆ. ನೀವು ಚೆನ್ನಾಗಿರ್ಬೇಕತ್ತೆ. ನಿಮ್ ಕಾಲ್ ಸರಿ ಆಗ್ಬೇಕು ಅತ್ತೆ. ಅಷ್ಟೇ ನನಗೆ ಬೇಕಿರೋದು. ನಿಮ್ಗೋಸ್ಕರ ಏನ್ ಮಾಡ್ಬೇಕು ಹೇಳಿ, ಏನ್ ಬೇಕಾದ್ರೂ ಮಾಡ್ತೀನಿ ಅತ್ತೆ ನಾನಂತಂದ್ರೆ ನಿಮ್ಗೋಸ್ಕರ. ಅಷ್ಟೇ, ನೀವು ಫಿಕ್ಸ್ ಮಾಡ್ಕೊಬಿಡಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಹಾಗಲ್ಕಾಯಿ ತಾನೆ, ಹೋಗ್ಬಿಟ್ಟು ಪಟ ಅಂತ ಎಷ್ಟಾಯ್ತು ಅಷ್ಟು ಹಾಗಲ್ಕಾಯಿ ತಂದ್ಬಿಡ್ತೀನಿ. ದಿನ ಹಾಗಲ್ಕಾಯಿ ಸಾರು, ಹಾಗಲ್ಕಾಯಿ ಪಲ್ಯ. ಈ ಸೈದ್ರು ಪರವಾಗಿಲ್ಲ ಅತ್ತೆ, ತಿನ್ಬೇಕು ನೀವು. ಕಾಲ್ ಸರಿ ಹೋಗ್ಬೇಕು ಅಂದ್ರೆ ನೀವು ತಿನ್ಲೇಬೇಕು. ಅಯ್ಯೋ ಸೊಸೆ, ಇವ್ನು ಯಾವನೋ ಬಡ್ಡಿ ನನ್ನ ಮಗ ಹಂಗೋ ಬೊಲ್ ಸುಳ್ಳು ಹೇಳ್ತಾವನೆ ಅಂತ ಅನಿಸ್ತದೆ. ನನ್ನ ಮಾತು ಕೇಳು. ಹೌದಲ್ವತ್ತೆ, ನಿಮ್ಗೂ ಅದೇ ತಾನೇ ಬೇಕಿರೋದು. ಇರಿ, ಹಾಗಲ್ಕಾಯಿ ಎಲ್ಲ ಸಿಗ್ತಾವ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಹಾಗಲ್ಕಾಯಿ ಪಲ್ಯ, ಹಾಗಲ್ಕಾಯಿ ಸಾರು ರುಚಿಯಾಗಿ ಮಾಡ್ಕೊಡ್ತೀನತ್ತೆ. ಚೆನ್ನಾಗಿ ತಿನ್ನಿ. ಕಾಲ್ ಸೂಪೆಲ್ಲ ನಾವು ತಿನ್ಕತ್ತೀವಿ, ಸರಿನಾ? ನಾನು ಹಾಗಲ್ಕಾಯಿ ತಿನ್ನಕ್ಕಿಲ್ಲ ಬಾರೆ. ಇಸೀಸ ಇರ್ತದೆ, ಯಾರು ತಿಂತಾರ ಹಾಗಲ್ಕಾಯ? ಇವನು ಅಲ್ಲ, ಕಾಲ್ ಸೂಪು ಮೊಟ್ಟೆ ತಿನ್ನು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಮೂಳೆ ಗಟ್ಟಿ ಆಗಕ್ಕೆ. ನೀನ್ ಯಾ ಸೀಮ ವೈದ್ಯ ಕಣಪ್ಪ, ನನಗೆ ಹೋಗಿ ಹಾಗಲ್ಕಾಯಿ ಉಪ್ಪಿಲ್ದಿರೋದು ಖಾರ ಇಲ್ದಿರೋದು ತಿನ್ನು ಅಂತ ಹೇಳ್ಕೊಡ್ತಿದ್ದಲ್ಲ. ನಾನ್ ವೈದ್ಯನ ನೀನ್ ವೈದ್ಯನ? ನಾನು ಹೇಳಿದ್ದೆ ನಡಿಬೇಕು. ಮನ್ಕಾಯಾಗೋಗ